TV13 ಹಾಸನ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಅರ್ಪಿತಾ ಭಾನುಪ್ರಕಾಶ್. ಇದೀಗ ಮುಖ್ಯಾಂಶಗಳು. ಸರ್ಕಾರಿ ಶಾಲೆಗೆ ಧೈರ್ಯವಾಗಿ ಸೇರಿಸಿ ಎಂದು ಹೇಳಿದ ಆಲೂರು ಶಾಸಕ ಸಿಮೆಂಟ್ ಮಂಜು. ಅಕ್ರಮ ಲೇಔಟ್ ಕಾಮಗಾರಿ ನಿಲ್ಲಿಸಿ, ಇಲ್ಲವಾದಲ್ಲಿ ಹೋರಾಟ. ರಸ್ತೆ ಬದಿ ಕಾರ್ ನಿಲ್ಲುತ್ತಿದ್ದಂತೆ ಕಾಣಿಸಿಕೊಂಡ ದಿಢೀರ್ ಬೆಂಕಿ. ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತೇನೂ ಕಡಿಮೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳು ದೊರೆತಿದ್ದು ಹಂತ ಹಂತವಾಗಿ ಅಭಿವೃದ್ಧಿ ಪಡೆಯುತ್ತಿದೆ. ಪೋಷಕರು ತಮ್ಮ ಮಕ್ಕಳನ್ನು ಧೈರ್ಯವಾಗಿ ಸರ್ಕಾರಿ ಶಾಲೆಗೆ ದಾಖಲಿಸಿ ಎಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನೇನಹಳ್ಳಿಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಲೇಔಟ್ ನಿರ್ಮಾಣ ಮಾಡುವ ಅತ್ಯಾಸೆಯಿಂದ ಮಾಜಿ ಶಾಸಕರೊಬ್ಬರು ಅವರ ತಂಡದೊಂದಿಗೆ 2025 ಜನವರಿಯಲ್ಲಿ 23 ಎಕರೆ ಜಾಗವನ್ನು 97 ಮಂದಿಗೆ ಅಕ್ರಮವಾಗಿ ಕಾಯಂ ಸಾಗುವಳಿ ಚೀಟಿಯನ್ನು ನೀಡಿ ಭೂ ಕಬಳಿಸಿದ್ದಾರೆ. ಲೇಔಟ್ ನಿರ್ಮಾಣ ಮಾಡುವುದಕ್ಕಾಗಿ 25 ಎಕರೆ ಖರಾಬು ಜಾಗವನ್ನು ಕಬಳಿಸಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದು, ಈ ಕಾಮಗಾರಿ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ನಮ್ಮದು ನಿರಂತರ ಕಾನೂನಿನ ಹೋರಾಟವಾಗಿರುತ್ತದೆ. ಇಲ್ಲವಾದರೆ ಹೈಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ವಕೀಲರಾದ MD ಗೋಪಾಲೇಗೌಡ ಎಚ್ಚರಿಕೆ ನೀಡಿದರು. ಬೆಳಗಿನ ಜಾವ ತಮ್ಮ ಕಿಯೋ ಕಾರಿನಲ್ಲಿ ಚಿಕ್ಕಮಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಿದ್ದ ಡಾಕ್ಟರ್ ಶೇಷಾದ್ರಿ ಹಾಗೂ ಅವರ ಪತ್ನಿ ಬೇಲೂರು ತಾಲೂಕು ಕಡೆಗಜ್ಜೆ ಗ್ರಾಮದ ಬಳಿ ಕಾರನ್ನು ನಿಲ್ಲಿಸಿ ಕೆಳಗಿಳಿದ ಕೆಲವೇ ಕ್ಷಣಗಳಲ್ಲಿ ಕಾರು ದಗದಗನೆ ಹೊತ್ತಿ ಉರಿಯಿತು. ಏನೂ ತೋಚದ ದಂಪತಿಗಳು ಅರೇಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿದರು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲಿಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿರಬಹುದು ಎಂದು ತಿಳಿಸಿದರು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿಗಳ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ.